ನಮಸ್ತೆ ಫ್ರೆಂಡ್ಸ್, ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಫ್ರೆಂಡ್ಸ್, ನೀವೇನಾದರೂ ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಅಥವಾ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಮರೆಯದೆ ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ನಮ್ಮನ್ನು ಬೆಳೆಸಿ. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ತಿಂಡಿದ ಮತ್ತು ಊರಿಗೆ ಹೊರಡೋದಕ್ಕೆಲ್ಲ ತಯಾರಿಗಳನ್ನ ಮಾಡ್ಕೋಬೇಕು. ಹಾಗಾಗಿ ನಮ್ಮ ತಾಯಿ ಮನೇಲಿ ನಾವು ತಿಂಡಿಗಳನ್ನ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡು ಅಲ್ಲಿಗೆ ಹೊರಡೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ವಿ. ನನ್ನ ತಂಗಿ ಗಂಡನೂ ಕೂಡ ಬರ್ತೀವಿ ಪಿಕ್ ಮಾಡೋಕ್ಕೆ, ರೆಡಿಯಾಗಿರಿ, ಅಷ್ಟರಲ್ಲಿ ಮೇಲೆ ಕೆಲಸಗಳನ್ನ ಮುಗಿಸ್ಕೊಳ್ಳಿ ಅಂತ ಹೇಳಿದರು. ಹಾಗಾಗಿ ನಾವು ರೆಡಿಯಾಗಿ ನಾನೆಲ್ಲನೂ ಒರೆಸಿ ಗುಡಿಸಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ದೆ. ತಿಂಡಿಗೆ ಅಂತ ಹೇಳಿ ನಮ್ಮ ಮನೆಯವ್ರು ಬಂದರು, ಅವ್ರಿಗೂ ಹಾಕ್ಕೊಟ್ಟೆ. ಇವತ್ತು ಬೇಗ ಕೂಡ ಪೂಜೆನೂ ಮುಗಿಸಿದೆ, ತಿಂಡಿ ಆಗೋದ್ರೊಳಗಡೆ ಪೂಜೆ ಮುಗಿಸಿ ನಂತರ ತಿಂಡಿ ಮಾಡೋಕ್ಕೆ ಕೆಲಸಕ್ಕೆ ಹೊರಟೆ ನಾನು. ತಿಂಡಿ ಬಂದು ಇವತ್ತು ನಾನು ತರಕಾರಿ ಉಪ್ಪಿಟ್ಟು ಮಾಡಿದೆ, ಯಾಕೆಂದರೆ ಬೇಗ ಆಗುತ್ತೆ ಮತ್ತು ನನ್ನ ಮಗಳು ಕೂಡ ಇಷ್ಟಪಟ್ಟು ತಿಂತಾಳೆ. ಸ್ವಲ್ಪ ಲೈಟಾಗಿ ತಿಂದ್ರೂ ಇದೇನು ಬೇಜಾರು ಅಂತ ಅನಿಸಲ್ಲ, ಸಾಕಾಗುತ್ತೆ ಅಂತ ಹೇಳಿಬಿಟ್ಟು ಹೊರಡಬೇಕಿತ್ತಲ್ಲ, ಹಾಗಾಗಿ ಮಾಡ್ಕೊಂಡ್ವಿ ಬೇಗ. ನನ್ನ ಮಗಳು ಕೂಡ ನೀನು ಆಲ್ರೆಡಿ ಪೂಜೆ ಮಾಡಿಬಿಟ್ಟಿದ್ಯಾ, ನಾನು ಪೂಜೆ ಮಾಡ್ತೀನಮ್ಮ ಅಂತ ಹೇಳಿ ಬಂದಿದ್ಲು. ನಾನು ಇಲ್ಲಮ್ಮ ಸಾಯಂಕಾಲ ಮಾಡುವಂತೆ ನಡಿ ಹೊರಡೋಣ ಅಜ್ಜಿ ಮನೆಗೆ ಅಂತ ಹೇಳಿ ಅವಳನ್ನ ಹೊರಟಿಸ್ದೆ. ಹೊರಡ್ತಾ ಇದ್ದಾಳೆ ನೋಡಿ, ಹೊರಟ್ವಿ ನಾವು. ನಾನು ನಮ್ಮ ಯಜಮಾನರು ಆಲ್ರೆಡಿ ಹೊರಟುಬಿಟ್ಟಿದ್ರು, ಅವ್ರು ಆಫೀಸ್ಗೆ ಹೊರಟರು. ನಾವು ನಂತರ ನನ್ನ ತಂಗಿ ನಾನು ಬರ್ತಾಯಿದ್ದೀನಿ, ನೀವು ಕೆಳಗಡೆ ಬನ್ನಿ ಅಂತ ಹೇಳಿದ್ಲು. ಹಾಗಾಗಿ ಹೊರಟ್ವಿ. ನೋಡಿ ಚಪ್ಪಲಿ ಉಲ್ಟಾ ಪಲ್ಟಾ ಹಾಕ್ಕೊಂಡು ಓಡ್ತಾ ಇದ್ದಾಳೆ ಅವಳು, ಇಷ್ಟ ಬಂದಂಗೆ. ಅವಳು ಸುಜಿ ಬಂದ್ಲು ಅಂತ ಹೇಳಿದೆ, ನನ್ನ ತಂಗಿ ಹೆಸರು ಸುಜಾನ ಅಂತ ಹೇಳಿ. ಸುಜಿ ಬಂದ್ಲು ಅಂತ ಹೇಳಿದ ತಕ್ಷಣ ಹೊರಟು ಬಂದ್ಬಿಟ್ಲು. ಹಾಗೆ ಊರಿಗೆ ಸ್ವಲ್ಪ ಬೇಕಿತ್ತು ಸೊಪ್ಪುಗಳು ಅಂತ ಹೇಳಿಬಿಟ್ಟು ತೊಗೊತಾ ಇದೆ. ಅಷ್ಟರಲ್ಲಿ ಬಂದರು ಅವರು. ಅವಳು ಖುಷಿಯಾಗಿ ಅಲ್ಲಿ ನಾನು ನಿಂತಿರೋದು ನನ್ನನ್ನೇ ಬಿಟ್ಬಿಟ್ಟು ಓಡಿಬಿಟ್ಲು ಕಾರ್ ಹತ್ರ. ಹೊರಡ್ತೀನಿ ನಾನು ಅಂತ, ಲಡ್ಡು ಅಂತ ಹೇಳಿ. ನನ್ನ ತಂಗಿ ಮಗಳ ಹೆಸರು ಜನ್ವಿ ಅಂತ ಹೇಳಿ, ನಾವು ಅವಳನ್ನ ನಿಕ್ ನೇಮ್ ಬಿಟ್ಟಿರೋದು ಲಡ್ಡು ಅಂತ. ಅವಳಿಗೆ ಅವು ಎರಡು ಹೆಸ್ರನ್ನು ಕೂಡ ನಾನೇ ಇಟ್ಟಿರೋದು. ಏಕೆಂದರೆ ಅವಳು ಹುಟ್ಟಿದಾಗ ಫಸ್ಟು ನೋಡಿದ್ದು ನಾನೇ ಅವಳನ್ನು, ಹಾಗೆ ಫಸ್ಟು ಎತ್ತಿ ಮುದ್ದಾಡಿದ್ದು ಕೂಡ ನಾನೇ. ಹಾಗಾಗಿ ಈ ಲೀನಿಯಸ್ ನನಗೆ ಸಿಕ್ಕಿದೆ ಅವಳಿಗೆ ಹೆಸರಿಡೋ ಅಂಥದ್ದು. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅವರು ಅಷ್ಟೇ, ಅವಳ ವಿಷಯವಾಗಿ ನನಗೆ ಎಲ್ಲ ಥರದ ಫ್ರೀಡಮ್ಮ ಕೊಡ್ತಾರೆ, ಯಾವುದಕ್ಕೂ ರಿಸ್ಟ್ರಿಕ್ಷನ್ ಮಾಡಲ್ಲ. ಅವಳು ನನ್ನ ಮಗಳು ಅಂತ ಅವ್ರು ಯಾವತ್ತೂ ಹೇಳೋದಿಲ್ಲ. ನನ್ನ ಮಗಳೂ ಕೂಡ ಅವರು ಅಷ್ಟೇ, ಅವ್ರ ಮಗಳು ಅನ್ನೋ ಥರನೇ ನೋಡ್ಕೋತಾರೆ. ಹಾಗಾಗಿ ನಮ್ಮಲ್ಲಿ ಬಾಂಡಿಂಗ್ ಚೆನ್ನಾಗಿದೆ. ನನ್ನ ತಂಗಿ ಗಂಡನಿಗಂತೂ ನನ್ನ ಮಗಳಂದರೆ ತುಂಬ ಇಷ್ಟ. ಅವಳ ಮಗಳಂತಲೇ ಪ್ರೀತಿ ಮಾಡ್ತಾರೆ. ನನ್ನ ಮಗಳು ಹೇಗೋ ಬೆರಳು ತುತ್ತೂರಿ ಹಾಕೋತಾಳೆ, ಹಾಗೆ ನನ್ನ ತಂಗಿ ಮಗಳು ಕೂಡ ಹಾಗೇನೆ. ಅದು ಬೈ ಬರ್ತ್ ಅಂತ ಅನಿಸ್ಬಿಟ್ಟಿದೆ, ಮೇ ಬಿ ಫ್ಯಾಮಿಲಿಯಿಂದ ಜೀನ್ಸಿಂದ ಬಂದುಬಿಟ್ಟಿರಬೇಕು. ನನ್ನ ತಂಗಿ ಕೂಡ ತುತ್ತೂರಿನೇ. ನನ್ನ ಮಗಳು ಅವ್ರ ಜೊತೆ ಹೋಗಿ ಕೂತ್ಕೊಂಡ್ಬಿಡ್ತಾಳೆ. ಇವಳು ತುಂಬ ರಿಸರ್ವ್ ನೇಚರ್. ನನ್ನ ತಂಗಿ ಮಗಳು ಯಾರ ಹತ್ರನೂ ಹೋಗಲ್ಲ, ಸೆಲೆಕ್ಟೆಡ್ ಪೀಪಲ್ಸ್ ಹತ್ರ ಮಾತ್ರ. ಸೊ ನಮ್ಮ ಹತ್ರ ಈಗ ರೂಢಿ ಆಗಿದ್ದಾಳೆ, ಹಾಗಾಗಿ ನನ್ನ ಹತ್ರ ಇರ್ತಾಳೆ. ಅವಳು ನೋಡಿ, ನನ್ನ ತಂಗಿ ಮಗಳು ನನ್ನ ಜೊತೆ ಇದ್ದಾಳೆ, ನನ್ನ ಮಗಳು ಅವ್ಳ ಜೊತೆ ಸೇರ್ಕೊಂಬಿಟ್ಟಿದ್ದಾಳೆ. ನಮ್ಮ ತಂಗಿ ಯಜಮಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಕೆಲಸ ಇದೆ, ಹೋಗಿ ಬರ್ತೀನಿ ಹೊರಡಿ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಮನೆ ಹತ್ರ ಡ್ರಾಪ್ ಮಾಡಿ ಹೊರಟರು ಅವರು. ಮನೆ ಹತ್ರ ಬಂದ್ವಿ. ಇವ್ರು ನಮ್ಮ ಚಿಕ್ಕಮ್ಮ, ಇವರು ನಮ್ಮ ತಾಯಿ. ನಾವು ಬರೋಷ್ಟರಲ್ಲಿ ಆಲ್ರೆಡಿ ಎಲ್ಲನೂ ಪ್ರಿಪೇರ್ ಮಾಡ್ಕೋತಾ ಇದ್ರು. ಅವರು ಇಷ್ಟೊತ್ತಿಗೆ ಬಂದಿದ್ದೀರಾ, ಹಾಗೆ ಒಂದು ಮಗು ಗಂಡ ಹೆಂಡ್ತಿಗೆ ಅಡುಗೆ ಮಾಡ್ಕೊಂಡು ಬೇಗ ಬರೋಕ್ಕಾಗಲ್ವಾ ಅಂತಂತಿದ್ರು. ನಿಮಗೆ ಗೊತ್ತಿರೋ ಪ್ರಕಾರ ಮಕ್ಳು ಇಟ್ಕೊಂಡು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ. ಹಾಗಾಗಿ ಇವ್ರು ಬರೋದನ್ನು ವೆಯ್ಟ್ ಮಾಡ್ತಾಯಿದ್ವಲ್ಲ, ಹಾಗಾಗಿ ಲೇಟ್ ಆಯಿತು ಅಷ್ಟೇ. ನಮ್ಮದು ಎಲ್ಲ ಕೆಲಸನೂ ಬೇಗನೆ ಮುಗಿಸ್ಕೊಂಡಿದ್ದೆ ಇವತ್ತು ನಾನು. ಹಾಗಾಗಿ ಬಂದ್ವಿ. ಇವ್ರು ಆಲ್ರೆಡಿ ಪ್ರಿಪ್ರೇಷನ್ ಶುರು ಮಾಡಿದರು. ನಾವು ಬಂದು ಇನ್ನೇ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ ನಾನು. ಮೊದಲಿಗೆ ನಾವು ಚಕ್ಲಿ ನಿಪ್ಪಟ್ಟಿಗೆ ಪ್ರಿಪೇರ್ ಮಾಡ್ಕೊಂಬಿಟ್ಟು ಕಲಸಿಟ್ಬಿಡೋಣ. ಆನಂತರ ಕಜ್ಜಾಯ ಚಿಕ್ಕಿ ಉಂಡೆ ಅಂತ ಹೇಳಿಬಿಟ್ಟು ಮಂಡ್ಯ ಸ್ಟೈಲ್ ಮಾತ್ರ ಮಾಡ್ತಾರೆ, ಮಂಡ್ಯ ಕಡೆ ಮಾತ್ರ ಮಾಡ್ತಾರೆ, ಆಸುಪಾಸಲ್ಲಿ ಮಾತ್ರ. ನಮ್ಮ ಕಡೆ ಮಾಡೋದಿಲ್ಲ, ನಮ್ಮ ಕಡೆ ಅದನ್ನೆಲ್ಲ ಎಡೆಗೂ ಇಡೋದಿಲ್ಲ. ಹಾಗಾಗಿ ಅದನ್ನು ಫಸ್ಟ್ ಮಾಡ್ಕೊಂಡು ನಂತರ ಖಾರ ಬೇಯಿಸ್ಕೊಳ್ಳೋಣ, ಖಾರ ಇರೋವಂಥ ಪದಾರ್ಥಗಳನ್ನ ಅಂತ ಮಾಡ್ಕೊಂಡ್ವಿ. ನಮ್ಮ ಆಂಟಿ ಹಾಯ್ ಮಾಡು ಅಂತ ಹೇಳಿದೆ. ಅವ್ರು ಫೇಸ್ಬುಕ್ಕಲ್ಲಿ ಯೂಸ್ ಮಾಡ್ತಿರ್ಲಿಲ್ಲ, ಈಗ ಯೂಸ್ ಮಾಡೋ ಥರ ಅವ್ರಿಗೂ ಹೇಳ್ಕೊಟ್ಟಿದ್ದೀವಿ. ನಂತರ ನಾವು ಫಸ್ಟ್ ಕಜ್ಜಾಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊಂಡ್ವಿ. ನೋಡಿ, ಕಜ್ಜಾಯ ಮಾಡ್ಕೊತಾ ಇದ್ದೀವಿ. ಆನಂತರ ಚಿಕನ್ ಉಂಡೆ ಮಾಡ್ಕೊಂಡ್ವಿ. ಒಂದಾದ್ಮೇಲೆ ಒಂದು ಮಾಡ್ಕೊಂಡ್ಬಿಟ್ವಿ. ಮಧ್ಯಾಹ್ನ 2 ಗಂಟೆಗೆ ಶುರು ಮಾಡ್ಕೊಂಡ್ವಿ. ಅಷ್ಟರಲ್ಲೆಲ್ಲ ಪ್ರಿಪ್ರೇಷನ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು 2 ಗಂಟೆಗೆ ಶುರು ಮಾಡಿದ್ದಕ್ಕೆ 6:30 7 ಗಂಟೆ ಟೈಮ್ ತೊಗೊಂತು. ಮಾಡಿದ್ವಿ ಎಲ್ಲ, ಆಲ್ಮೋಸ್ಟ್ ಆಗಿತ್ತು. ಒಬ್ಬರಾದ್ಮೇಲೆ ಒಬ್ಬರು ಒಂದೊಂದು ಕೆಲಸನೂ ನಾವು ಸ್ಪ್ಲಿಟ್ ಮಾಡ್ಕೊತಿದ್ವಿ. ಈಗ ಸ್ವಲ್ಪ ಹೊತ್ತು ಒಬ್ಬರು ಅದನ್ನು ಕರೆದ್ರೆ ಸ್ವಲ್ಪ ಹೊತ್ತು ಒಬ್ಬರು ಇದು ಮಾಡಬೇಕು, ಆ ಥರ ನನ್ನ ತಂಗಿ ನಾನು ಸ್ಪ್ಲಿಟ್ ಮಾಡ್ಕೊತಿದ್ದೆ. ಯಾಕೆಂದರೆ ಮಗುದಿಂದ ಅವಳು ಮಗುನ ಮ್ಯಾನೇಜ್ ಮಾಡಬೇಕು, ಒಬ್ಬರು ಈ ಥರ ಕೆಲಸ ಮಾಡಬೇಕು. ಹಾಗಾಗಿ ಇಲ್ಲಾಂದರೆ ಕಾಲು ಎಡವಿ ಏನಾದರೂ ಎಣ್ಣೆ ಗಿಣ್ಣೆ ಇರುತ್ತೆ, ಸಿಡಿದ್ಬಿಟ್ರೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದು ನಿಪ್ಪಟ್ಟಿಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ವಿ.
ಮಸಾಲ ರುಬ್ಕೊಳ್ಳೋಕ್ಕೆ ನಿಪ್ಪಟ್ಟಿಗೆ ಅಂತ ಹೇಳಿಬಿಟ್ಟು. ನನ್ನ ತಂಗಿ ಮಗಳಿಗೆ ನನ್ನ ಮಗಳು ಅಂದರೆ ಏನೋ ಒಂಥರ ಅಟ್ಯಾಚ್ಮೆಂಟು. ತುಂಬ ಖುಷಿ ಪಡ್ತಾಳೆ, ತುಂಬ ಇಷ್ಟಪಡ್ತಾಳೆ ಅವಳನ್ನು. ಅವಳು ನೋಡಿದ್ರೇ ಅವಳಿಗೊಂಥರ ಏನೋ ಖುಷಿ ಅವಳಿಗೆ. ನನ್ನ ಮಗಳಿಗೂ ಕೂಡ ಅಷ್ಟೇ, ಅವಳು ನಿದ್ದೆಲಿ ಕೂಡ ಕನ್ವರ್ಸ್ತಾಳೆ ಲಡ್ಡು ಲಡ್ಡು ಅಂತ ಹೇಳಿಬಿಟ್ಟು. ಹಾಗೆ ಅಕ್ಕ ತಂಗಿರ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಹಾಗೇ ಇರಬೇಕು ಮಕ್ಕಳಲ್ಲಿ, ಹಾಗೆ ಅದೇ ಭಾವನೆಗಳು ಬರಬೇಕು. ನಂತರ ನಾವು ಚಕ್ಲಿ ನಿಪ್ಪಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ವಿ. ತುಂಬ ಅತಿಯಾಗಿ ಏನು ಮಾಡ್ಕೊಳ್ಳಿಲ್ಲ ಈ ಸಲ, ಯಾಕೆಂದರೆ ನಮ್ಮ ಅಮ್ಮಂಗೂ ಸ್ವಲ್ಪ ಮಂಡಿ ನೋವು ಆ ಥರದ್ದೆಲ್ಲ ಹೆಲ್ತ್ ಇಶ್ಯೂಸ್ ಇತ್ತು. ನಮಗೂ ಕೂಡ ಮಕ್ಳು ಇಟ್ಕೊಂಡು ತುಂಬ ಪದಾರ್ಥಗಳು ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡ್ವಿ. ಇಷ್ಟೇ ನಾವು ಮಾಡ್ಕೊಂಡಿದ್ದು ತಿಂಡಿಗಳನ್ನ. ಅಲ್ಲಿ ಊರಲ್ಲಿ ನಮ್ಮ ಅತ್ತೆಗೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವರು ಹಸು ಅದು ಇದು ತೋಟದ ಕೆಲಸ ಇರೋದ್ರಿಂದ. ಇಲ್ಲಿ ನಾನು ಮಗು ಕರ್ಕೊಂಡು ಹೋಗಿ ಮಾಡೋದಕ್ಕೂ ಆಗಲ್ಲ, ಕಟ್ಕೊಂಡು ಮಗುನ ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡ್ಕೊಳ್ಳೋಣ ಅಂತೇಳಿ ಒಂದು 3 ಇಯರ್ಸಿಂದ ನಾನು ಇಲ್ಲೇ ನಮ್ಮ ಅಮ್ಮ ಜೊತೆನೇ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ಅತ್ತೆನೂ ಕೂಡ ಏನು ರೆಸ್ಟ್ರಿಕ್ಟ್ ಮಾಡಲ್ಲ, ಅಲ್ಲಿಂದ ಮಾಡ್ಕೊಬಂಗಿದ್ರೆ ಮಾಡ್ಕೊಬನ್ನಿ, ಏನು ತೊಂದರೆ ಇಲ್ಲ, ಮಿಕ್ಕಿದ್ದಿಲ್ಲ ಏನು ಬೇಕೋ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಏನು ಬೇಕೋ ನನಗೆಲ್ಲ ಎಷ್ಟಾಗುತ್ತೋ ಅಷ್ಟು ದಿನಸಿ ಐಟಮ್ಗಳನ್ನ ಅವ್ರಿಗೆ ಕೊಟ್ಕೊಂಡು ಇಲ್ಲೇ ಮಾಡಿಕೊಂಡು ತಗೊಂಡು ಹೋಗ್ತೀವಿ. ಹೇಗಿರೋ ನಮಗಂತೂ ನಮ್ಮಮ್ಮ ಕೊಟ್ಟೇ ಕೊಡ್ತಿದ್ರಲ್ವ, ನಮ್ಮಮ್ಮ ಏನಕ್ಕೆ ಕೇಳೋದಿಲ್ಲ, ಬಟ್ ನಮಗೂ ಮನಸ್ಸು ತಡಿಬೇಕಲ್ವ, ಹಾಗಾಗಿ ನಾವು ಏನಾಗುತ್ತೋ ಅದನ್ನ ತೆಗೆದುಕೊಡ್ತೀವಿ. ಫೈನಲಿ ತಿಂಡಿ ಎಲ್ಲ ಮಾಡಿದಾದ್ಮೇಲೆ ಇನ್ನೇನು ಮಾಡೋದು, ಹೊರಡೋಣ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಹೊರಡ್ತೀನಿ ನಾನು, ಕೆಲಸ ಇದೆ ಅಂತ ನಮ್ಮ ಯಜಮಾನ್ರಿಗೆ ಅಂದ್ಲು. ಸೊ ನಾವು ಇನ್ನೇನು ತಿಂಡಿ ಎಲ್ಲ ಆಗಿತ್ತಲ್ಲ, ನಮ್ಮ ಅಮ್ಮಂಗೆ ನಾವು ಇದ್ದಷ್ಟು ಕೆಲಸ ಹೆಚ್ಚು, ಅವ್ರಿಗೆ ಸುಮ್ಮನೆ ಟೆನ್ಷನ್ ಕೊಡೋದು ಬೇಡ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅಂದ್ಬಿಟ್ಟು ನಾವು ಹೊರಟ್ವಿ. ಜೊತೆಗೆ ನಮ್ಮ ಯಜಮಾನ್ರು ತಂಗಿ ಮನೆ ಹತ್ರ ಬಾ ಅಮ್ಮ, ಅಲ್ಲಿಗೆ ನಾನು ಬಂದು ಪಿಕ್ ಮಾಡ್ತೀನಿ ಅಂದರೆ, ಯಾಕೆಂದರೆ ನಮ್ಮ ಮನೆ ಹತ್ರನೇ ಅವ್ರು ಇರೋದ್ರಿಂದ ಹತ್ರ ಆಗುತ್ತೆ, ಮತ್ತು ಅಲ್ಲಿಂದ ಬರೋದು ಬೇಡ ಅಂತ ಹೇಳಿ ಒಟ್ಟಿಗೆ ಹೊರಡೋಣ ಅಂತೇಳ್ಬಿಟ್ಟು ಹೊರಟ್ವಿ. ನಮ್ಮ ತಾಯಿ ಮನೆ ಇರೋದು ಬಂದು ಸುಮ್ನಹಳ್ಳಿಲಿರೋದು. ನಾವಲ್ಲಿ ಸುಮಾರು ಒಂದು 22 ವರ್ಷದಿಂದ ಇದ್ದೀವಿ. ಒಂದೇ ಮನೇಲಿ ಒಂದು 18 ವರ್ಷದಿಂದ ಇದ್ದೀವಿ ನಾವು. ನಮಗೆ ತುಂಬ ಸೆಟ್ ಆಗಿಬಿಟ್ಟಿದೆ ಮನೆ ಅದು. ನಾವು ಚಿಕ್ಕ ಮಕ್ಕಳಿಂದನೂ ಇಲ್ಲೇ ಇದೆ, ಒಂದೇ ಏರಿಯಾದಲ್ಲೇ ಇದ್ದೀವಿ, ಒಂದೇ ಕಡೆ ಇದ್ದೀವಿ. ಅಷ್ಟು ವರ್ಷದಿಂದ 22 ವರ್ಷದಿಂದ 2 ಮನೆ ನಾವು ಚೇಂಜ್ ಮಾಡಿರೋದು. ನಾವಿರೋದು ಬಾಡಿಗೆಗೆ. ಹೊರಟ್ವಿ ಎಲ್ಲರೂ, ನಾನು ನನ್ನ ಮಗಳು, ನನ್ನ ತಂಗಿ ಮಗಳು ಎಲ್ಲ ಹೊರಟ್ವಿ, ತಂಗಿ ಗಂಡ ಎಲ್ಲರೂ. ಸೊ ನಮ್ಮ ಯಜಮಾನರು ನಾವು ಹೋಗಿ ಇಲ್ಲಿ ಕಾರ್ ನಿಲ್ಸೋದಕ್ಕೂ ಅವ್ರು ಬರೋದಕ್ಕೂ ಒಂದೇ ಆಸುಪಾಸು ಆಯಿತು. ನನ್ನ ಮಗಳು ನಾನು ಬರೋಲ್ಲ, ನೀವು ಹೋಗಿ ನಾನು ಬರೋಲ್ಲ ಅಂತ ಹಠ ಮಾಡ್ತಾಯಿದ್ಲು. ಅವಳಿಗೆ ನನ್ನ ತಂಗಿ ಯಜಮಾನರು ಅಂತ ಹೇಳಿದ್ರೆ ತುಂಬ ಏನೋ ಪ್ರೀತಿ. ಅವ್ರನ್ನೂ ಕೂಡ ಅವಳು ಅಪ್ಪ ಅಂತಲೇ ಕರೆಯೋದು. ಆಲ್ಮೋಸ್ಟ್ ಸರಿ ಅವ್ರನ್ನ ಕಾರ್ತಿ ಅಂತಲೇ ಕರೆಯೋದು. ಅವ್ರ ಹೆಸರು ಕಾರ್ತಿಕ್ ಅಂತ ಹೇಳಿಬಿಟ್ಟು ಏನಿರುತ್ತೋ ಹೆಸರಿಡದೆ ಕರೆಯೋದು. ನನ್ನ ತಂಗಿನೂ ಕೂಡ ಅವಳು ಅಮ್ಮ ಅಥವಾ ಚಿಕ್ಕಮ್ಮ ಅಂತ ಏನು ಕರೆಯಲ್ಲ, ನಾವು ಹೇಳ್ಕೊಟ್ರೆ ಮಾತ್ರ ಅಂತಾಳೆ. ನೆಕ್ಸ್ಟ್ ಮೂಮೆಂಟ್ಗೆಲ್ಲ ಹೆಸರಿಡದೆ ಕರೀತಾಳೆ. ಅವರು ಫ್ರೆಂಡ್ಲಿಯಾಗಿರೋದ್ರಿಂದ ಅದನ್ನೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಅಮ್ಮ ಅನ್ನೋ ಅಪ್ಪ ಅನ್ನೋ ಅಂಥೇಳಿ ತುಂಬ ಖುಷಿ ಪಡ್ತಾರೆ. ಬಟ್ ನಾವು ಅದನ್ನು ಕಲಿಸ್ಬೇಕಾಗತ್ತೆ ಫ್ಯೂಚರ್ ಡೇಸಲ್ಲಿ ಅಪ್ಪ ಅನ್ನಿಸೋದನ್ನು. ಅವರು ತುಂಬ ಇಷ್ಟಪಡ್ತಾರೆ ನನ್ನ ಮಗಳನ್ನ ಕೂಡ. ನನ್ನ ಯಜಮಾನರು ನನ್ನ ಮಗಳನ್ನ ಅವರು ಹೀಗೆ ಆಡಿಸ್ತಾ ಇದ್ದರು. ನಾವು ಒಂದು 1/2 hour ಹಂಗೆ ರೋಡಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ರಿ. ಮನೆ ಹತ್ರ ಇನ್ನೇನು ಹೋಗೋದು, ಟೈಮ್ ಆಗಿದೆಯಲ್ಲ, ಆಲ್ರೆಡಿ 10 ಆಗಿತ್ತು ಅಂತೇಳ್ಬಿಟ್ಟು ಇಲ್ಲೇ ಸ್ವಲ್ಪ ಹೊತ್ತು ನಮ್ಮ ಯಜಮಾನರು ಮಗಳನ್ನ ಆಡಿಸಿರ್ಲಿವಲ್ಲ, ಕಿರಿ ಮಗಳನ್ನ. ಸೊ ಹಾಗಾಗಿ ಅಲ್ಲೇ ರೋಡಲ್ಲೇ ಮೊದಾಡ್ತಾಯಿದ್ರು ಅವಳು ನಮ್ಮ ಯಜಮಾನ್ರು ಕಂಡ್ರೇ ಆಗ್ತಿರಲಿಲ್ಲ. ಬಟ್ ಇವಾಗ ಸೆಟ್ ಆಗಿದ್ದಾಳೆ. ಸೊ ಹೀಗಿತ್ತು ನಮ್ಮ ಇವತ್ತಿನ ದಿನ. ಇಲ್ಲಿಗೆ ನನ್ನ ಶನಿವಾರದ ವ್ಲಾಗ್ ಕೊನೆ ಆಯಿತು. ಥ್ಯಾಂಕ್ ಯು, ಕೀಪ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್.